ಹಾಯ್ ಫ್ರೆಂಡ್ಸ್, ಆರ್ಸಿಬಿ ಹುಟ್ಟು ಹಾಕಿದ ವಿಜಯ್ ಮಲ್ಯ ಜೀವನದ ಕತೆ ಗೊತ್ತಾ? ವಿಶ್ವದ ಶ್ರೀಮಂತರಲ್ಲಿ ಒಬ್ಬರಾಗಿದ್ದ ವಿಜಯ್ ಮಲ್ಯ ಹೀಗಾಗಿದ್ಯಾಕೆ? ದೇಶವನ್ನೇ ಬಿಟ್ಟು ಓಡಿ ಹೋಗುವಂತಹ ಸ್ಥಿತಿಗೆ ತಲುಪಿದ್ದು ಹೇಗೆ? ಏರ್ ಹೋಸ್ಟೆಸ್ ಜೊತೆ ಮದುವೆಯಾಗಿ ದೂರ ಆಗಿದ್ಯಾಕೆ? ಕುಟುಂಬ ಹೇಗಿದೆ? ಎಸ್.ಎಂ. ಕೃಷ್ಣ ಕುಟುಂಬಕ್ಕೆ ಏನು ಲಿಂಕ್? ರಾಜಕೀಯಕ್ಕೂ ಇವರಿಗೂ ಇರೋ ನಂಟು ಏನು? IPL ಗೆದ್ದ ಆರ್ಸಿಬಿಗೆ ಮಲ್ಯ ಹೇಳಿದ್ದೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ನೀವಿನ್ನು ಮೀಡಿಯಾ ಮಹಾನ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತಂದೆಯಿಂದ ಬಿಸ್ನೆಸ್ ಬಳುವಳಿ. ವಿಜಯ್ ಮಲ್ಯಗೆ ಉದ್ಯಮ ತಮ್ಮ ತಂದೆಯಿಂದ ಬಳುವಳಿಯಾಗಿ ಬಂದಿತ್ತು. ತಂದೆ ವಿಠಲ್ ಮಲ್ಯ ದೊಡ್ಡ ಉದ್ಯಮಿಯಾಗಿದ್ರು. ವಿಠಲ್ ಮಲ್ಯ 1946ರಲ್ಲಿ ಯುನೈಟೆಡ್ ಬ್ರಿವರೀಸ್ ಕಂಪನಿಯಲ್ಲಿ ಕೆಲವೊಂದು ಶೇರ್ ತಗೊಂಡು ಬಿಸ್ನೆಸ್ ಜರ್ನಿ ಶುರು ಮಾಡಿದ್ರು. ನಿರಂತರವಾಗಿ ಶೇರ್ ತಗೊಂಡು ಕೊನೆಗೆ ಅದೇ ಕಂಪನಿಯಲ್ಲಿ ಡೈರೆಕ್ಟರ್ ಕೂಡ ಆದ್ರು. 1952ರ ವೇಳೆಗೆ ಕಂಪನಿಯ ಮೆಜಾರಿಟಿ ಷೇರುಗಳನ್ನ ಖರೀದಿಸಿ ಕಂಪನಿಯನ್ನು ಕಂಟ್ರೋಲ್ಗೆ ತಗೊಂಡ್ರು. ಇದಾದ್ಮೇಲೆ ವಿಠಲ್ ಮಲ್ಯ ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ವರ್ಷದಿಂದ ವರ್ಷಕ್ಕೆ ಬಿಸ್ನೆಸ್ ವಿಸ್ತರಿಸ್ತಾ ಹೋದ್ರು. 1970ರಲ್ಲಿ ಡಿಸ್ಟಿಲೇಷನ್, ಪಾಲಿಮಾರ್, ಬ್ಯಾಟರಿ ಮತ್ತು ಕೆಲ ಫುಡ್ ಬಿಸ್ನೆಸ್ಗೂ ಕೈ ಹಾಕಿದ್ರು. ಇದರಿಂದಾಗಿ ಅವರ ಯುನೈಟೆಡ್ ಬ್ರಿವರೀಸ್ ಗ್ರೂಪ್ನ ಮೌಲ್ಯ 300 ಕೋಟಿ ರೂಪಾಯಿಗೆ ಏರಿಕೆ ಆಯಿತು. ಆದರೆ 1983ರಲ್ಲಿ ವಿಠಲ್ ಮಲ್ಯ ಪ್ರಾಣ ಬಿಟ್ರು. ಇದಾದ್ಮೇಲೆ 28 ವರ್ಷದ ವಿಜಯ್ ಮಲ್ಯ ಹೆಗಲಿಗೆ ಇಡೀ ಗ್ರೂಪ್ನ ಜವಾಬ್ದಾರಿ ಬಿತ್ತು. ಯಶಸ್ವಿ ಉದ್ಯಮಿಯಾದ ವಿಜಯ್ ಮಲ್ಯ ಎಂಟ್ರಿ ಕೊಟ್ಟಾಗ ಸಂಸ್ಥೆಯ ಟರ್ನ್ ಓವರ್ 300 ಕೋಟಿ ರೂಪಾಯಿ ಇತ್ತು. ಯಂಗ್ ವಿಜಯ್ ಮಲ್ಯ ಅದನ್ನ ಡಬಲ್ ಮಾಡೋ ಕನಸು ಹೊಂದಿದ್ರು. ಹೀಗಾಗಿ ಕೆಮಿಕಲ್ ಇಂಜಿನಿಯರಿಂಗ್, ನ್ಯೂಸ್ ಪೇಪರ್, ಬಾಲಿವುಡ್ ಮ್ಯಾಗಝಿನ್ಗಳವರೆಗೂ ತಮ್ಮ ಬಿಸ್ನೆಸ್ ವಿಸ್ತರಿಸಿದ್ರು. ಆದರೆ ಯುನೈಟೆಡ್ ಬ್ರಿವರೀಸ್ನಲ್ಲಿ ಮದ್ಯದಿಂದ ಬರ್ತಿದ್ದಷ್ಟು ಲಾಭ ಬೇರೆ ಉದ್ಯಮದಿಂದ ಬರ್ತಿರ್ಲಿಲ್ಲ. ಇದು ವಿಜಯ್ ಮಲ್ಯಗೂ ಗೊತ್ತಾಯ್ತು. ಹೀಗಾಗಿ 1978ರಲ್ಲಿ ಕಿಂಗ್ ಫಿಶರ್ ಹೆಸರಲ್ಲಿ ಬಿಯರ್ ಬ್ರ್ಯಾಂಡ್ ತಂದ್ರು. ಇದು ತುಂಬಾ ಸಕ್ಸಸ್ ಕಾಣ್ತು. ಇಡೀ ದೇಶದಲ್ಲಿ ಕಿಂಗ್ ಫಿಶರ್ ಬಿಯರ್ ಬ್ರ್ಯಾಂಡ್ ಫೇಮಸ್ ಮಾಡುವಲ್ಲೂ ವಿಜಯ್ ಮಲ್ಯ ಪಾತ್ರ ತುಂಬಾ ದೊಡ್ಡದಿತ್ತು. ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದ ವಿಜಯ್ ಮಲ್ಯಗೆ ಸದರ್ನ್ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ನೀಡಿತು. ಫ್ರಾನ್ಸ್ನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಕೂಡ ನೀಡಿ ಗೌರವಿಸಲಾಯಿತು. ಹಾರಾಟಕ್ಕೆ ನಿರ್ಧರಿಸಿದ ಎಣ್ಣೆಯ ದೊರೆ. 2005ರಲ್ಲಿ ವಿಜಯ್ ಮಲ್ಯ ತೆಗೆದುಕೊಂಡ ಒಂದು ನಿರ್ಧಾರ ಅವರ ಉದ್ಯಮ ಲೋಕದ ಓಟದಲ್ಲಿ ಎಡವಿ ಬೀಳುವಂತೆ ಮಾಡ್ತು. ಉದ್ಯಮವನ್ನ ಮತ್ತಷ್ಟು ದೊಡ್ಡದು ಮಾಡಬೇಕು ಅನ್ನೋ ಗುರಿ ಇಟ್ಕೊಂಡು ತಮ್ಮ ಮಗ ಸಿದ್ಧಾರ್ಥ್ ಹುಟ್ಟಿದ ದಿನವೇ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ಸ್ ಶುರು ಮಾಡಿದ್ರು. ಇಲ್ಲಿಂದ ಶುರುವಾಗಿದ್ದು ವಿಜಯ್ ಮಲ್ಯ ಕೋಟೆಯ ಪತನ. ಏರ್ಲೈನ್ಸ್ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡವಾಳ ಹೂಡಬೇಕಾಗುತ್ತೆ. ಅದರಲ್ಲೂ ವಿಜಯ್ ಮಲ್ಯ ಅಂತೂ ತನ್ನ ಪ್ರಯಾಣಿಕರಿಗೆ ವಿಮಾನದಲ್ಲೇ 5 ಸ್ಟಾರ್ ಹೋಟೆಲ್ನ ಲಕ್ಸುರಿ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ರು. ಇದಕ್ಕಾಗಿ ಮಲ್ಯ ಬ್ಯಾಂಕ್ನಿಂದ ದೊಡ್ಡ ಪ್ರಮಾಣದಲ್ಲಿ ಲೋನ್ ತಗೊಂಡ್ರು. ಪ್ರಯಾಣಿಕರಿಗೆ ವಿಮಾನದಲ್ಲಿ ಬಿಸಿ ಬಿಸಿಯಾದ ಆಹಾರ, ದುಬಾರಿ ಮದ್ಯ, ಎಂಟರ್ಟೈನ್ಮೆಂಟ್ ವ್ಯವಸ್ಥೆಗಳನ್ನ ಮಾಡಿದ್ರು. ಜನ ಕೂಡ ತುಂಬಾ ಇಷ್ಟಪಟ್ರು. ದೇಶದೊಳಗೆ ವಿಮಾನದಲ್ಲಿ ಪ್ರಯಾಣಿಸೋರಲ್ಲಿ 25% ಜನ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನೇ ಚೂಸ್ ಮಾಡೋಕೆ ಶುರು ಮಾಡಿದ್ರು. ದೇಶದ 2ನೇ ಅತಿ ದೊಡ್ಡ ವಿಮಾನ ಸಂಸ್ಥೆಯಾಯ್ತು ಕಿಂಗ್ ಫಿಶರ್ ಏರ್ಲೈನ್ಸ್. ಆಗ ವಿಜಯ್ ಮಲ್ಯ ಫೋರ್ಬ್ಸ್ ಶ್ರೀಮಂತರ ಲಿಸ್ಟ್ ನಲ್ಲಿ 40ನೇ ಪ್ಲೇಸ್ಗೆ ಬಂದಿದ್ರು. ಲಾಭ ಬರದಿದ್ರು ಬಿಡಲಿಲ್ಲ ಮಲ್ಯ. ಬಿದ್ದೇ ಹೋಯ್ತು ಏರ್ಲೈನ್ ಸಂಸ್ಥೆ. ಜನ ಇಷ್ಟಪಟ್ರು. ಕಿಂಗ್ ಫಿಶರ್ ಏರ್ಲೈನ್ಸ್ ನಿಂದ ಲಾಭ ಬರ್ತಿರ್ಲಿಲ್ಲ. ಅದರಲ್ಲಿ ಕೊಡ್ತಿದ್ದ ಐಷಾರಾಮಿ ಸೌಲಭ್ಯಗಳು ಇದಕ್ಕೆ ಕಾರಣವಾಗಿದ್ವು. ಆದ್ರೂ ಕೂಡ ವಿಜಯ್ ಮಲ್ಯ ಕಿಂಗ್ ಫಿಶರ್ ಏರ್ಲೈನ್ಸ್ ಅನ್ನ ವಿದೇಶಕ್ಕೂ ಹರಡಲು ನಿರ್ಧರಿಸಿದ್ರು. ಆದ್ರೆ ಏರ್ಲೈನ್ಸ್ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸಬೇಕಾದ್ರೆ ಸಂಸ್ಥೆ ಶುರುವಾಗಿ 5 ವರ್ಷ ಭರ್ತಿಯಾಗಿರ್ಬೇಕು ಅನ್ನೋ ರೂಲ್ಸ್ ಇತ್ತು. ಹೀಗಾಗಿ ಮಲ್ಯ 2007ರಲ್ಲಿ 4 ವರ್ಷಗಳಷ್ಟು ಹಳೆಯ ಮತ್ತು ಲಾಸ್ನಿಂದ ಮುಚ್ಚೋ ಸ್ಥಿತಿಗೆ ಬಂದಿದ್ದ ಡೆಕ್ಕನ್ ಏರ್ಲೈನ್ಸ್ ಸಂಸ್ಥೆಯನ್ನ ಖರೀದಿಸಿದ್ರು. ಅದರ ಹೆಸರನ್ನ ಬದಲಿಸಿ ಕಿಂಗ್ ಫಿಶರ್ ರೆಡ್ ಅಂತ ಹೆಸರಿಟ್ಟು ವಿದೇಶಗಳಲ್ಲೂ ಕಾರ್ಯಾಚರಣೆ ಶುರು ಮಾಡಿದ್ರು. ಆರಂಭದಲ್ಲಿ ಟಿಕೆಟ್ ದುಡ್ಡು ತುಂಬಾ ಕಡಿಮೆ ಇಟ್ರು. ಪ್ರಯಾಣಿಕರಿಗೆ ಐಷಾರಾಮಿ ಸೌಲಭ್ಯ ಕೊಡಲಾಯಿತು. ಜನ ಕೂಡ ದೊಡ್ಡ ಮಟ್ಟದಲ್ಲಿ ಬಂದ್ರು. ಆದ್ರೆ ಟಿಕೆಟ್ ದರ ಏರಿಸಿದ ಬಳಿಕ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಯಿತು. ಕಿಂಗ್ ಫಿಶರ್ ಏರ್ಲೈನ್ಸ್ ಮತ್ತು ಕಿಂಗ್ ಫಿಶರ್ ರೆಡ್ ಎರಡೂ ಸಂಸ್ಥೆಗಳು ಫೇಲ್ ಆಗೋದ್ವು.
ಅದರಲ್ಲೂ 2008ರಲ್ಲಿ ಆರ್ಥಿಕ ಹಿಂಜರಿತ ಆಗಿ ಮಲ್ಯ ಕೋಟೆ ಅಲ್ಲಾಡಿ ಹೋಯಿತು. ನಿರಂತರವಾಗಿ ಸಾಲ ಮಾಡ್ತಾ ಹೋದ್ರು ವಿಜಯ್ ಮಲ್ಯ. ಕೆಲವೇ ವರ್ಷಗಳಲ್ಲಿ ಕಿಂಗ್ಫಿಷರ್ ಸಂಸ್ಥೆ ಸಾಲದಲ್ಲಿ ಮುಳುಗಿ ಹೋಯಿತು. ಸಂಸ್ಥೆ ಮುಳುಗೋದನ್ನ ತಡೆಯೋಕೆ ವಿಜಯ್ ಮಲ್ಯ ಎಷ್ಟೇ ಟ್ರೈ ಮಾಡಿದ್ರೂ ಸಾಧ್ಯ ಆಗ್ಲಿಲ್ಲ. ಪರಿಸ್ಥಿತಿ ಎಲ್ಲಿಗೆ ಹೋಯ್ತು ಅಂದ್ರೆ ಕಿಂಗ್ಫಿಷರ್ ಏರ್ಲೈನ್ಸ್ ಸಿಬ್ಬಂದಿಗೆ ತಿಂಗಳುಗಟ್ಟಲೆ ಸಂಬಳ ಕೊಡಲು ಸಾಧ್ಯವಾಗ್ಲಿಲ್ಲ. ಅವರು ಪ್ರೊಟೆಸ್ಟ್ ಮಾಡಬೇಕಾಗಿ ಬಂತು. ಕೊನೆಗೆ 2018ರಲ್ಲಿ ಕಿಂಗ್ಫಿಷರ್ ಏರ್ಲೈನ್ಸ್ ಕಂಪ್ಲೀಟ್ ಬಂದ್ ಆಗೋಯ್ತು. ಮಲ್ಯ ಮೇಲಿತ್ತು 9,000 ಕೋಟಿ ಸಾಲ ವಸೂಲಿಯಾದ್ರೂ ಕೇಸ್ಗಿಲ್ಲ ಮುಕ್ತಿ. ವಿಜಯ್ ಮಲ್ಯ ಮೇಲೆ ಆಗಾಗಲೇ 9,000 ಕೋಟಿ ರೂಪಾಯಿಯಷ್ಟು ಸಾಲ ಆಗೋಗಿತ್ತು. ಮಲ್ಯ ಲಾಸ್ನಲ್ಲಿರೋದು ಗೊತ್ತಾದ ಕೂಡಲೇ ಸಾಲ ವಾಪಸ್ ಕೊಡುವಂತೆ ಬ್ಯಾಂಕ್ಗಳು ಮಲ್ಯ ಹಿಂದೆ ಬಿದ್ವು. ಮಲ್ಯ ದೇಶ ಬಿಟ್ಟು ಹೋಗದಂತೆ ಆದೇಶ ಕೊಡಬೇಕು ಅಂತ ಬ್ಯಾಂಕ್ಗಳು ಸುಪ್ರೀಂ ಕೋರ್ಟ್ಗೂ ಹೋಗಿದ್ವು. ಆದರೆ ಫೈನಲಿ 2016ರಲ್ಲಿ ವಿಜಯ್ ಮಲ್ಯ ಮೀಟಿಂಗ್ ನೆಪ ಕೊಟ್ಟು ದೇಶವನ್ನೇ ಬಿಟ್ಟು ಓಡಿ ಹೋದ್ರು. ನಂತರ ಮಲ್ಯ ಮೇಲೆ ಮನಿ ಲ್ಯಾಂಡರಿಂಗ್ ಮತ್ತು ಬ್ಯಾಂಕ್ ಫ್ರಾಡ್ ಕೇಸ್ಗಳು ನಡೀತಿವೆ. ವಾಪಸ್ ಕರೆ ತರೋಕೆ ಟ್ರೈ ಮಾಡಲಾಗ್ತಿದೆ, ಆದರೆ ಅದು ಸಾಧ್ಯವಾಗ್ತಿಲ್ಲ. ಸದ್ಯ ಭಾರತದಲ್ಲಿದ್ದ ವಿಜಯ್ ಮಲ್ಯ ಬಂಗಲೆ ಆಸ್ತಿಗಳನ್ನ ಮಾರಿ 14,231 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅಂತ ಸರ್ಕಾರ ಕಳೆದ ವರ್ಷ ಮಾಹಿತಿ ನೀಡಿತ್ತು. ಆಗ ಪ್ರತಿಕ್ರಿಯಿಸಿದ್ದ ಮಲ್ಯ, ನನ್ನ ಸಾಲಕ್ಕಿಂತ 2 ಪಟ್ಟು ಹೆಚ್ಚು ದುಡ್ಡು ವಸೂಲಿ ಮಾಡಲಾಗಿದೆ. ಆದರೆ ಈಗಲೂ ನನ್ನ ಮೇಲಿನ ಕೇಸ್ಗಳು ಮುಗಿದಿಲ್ಲ. ಈಗಲಾದ್ರೂ ನನ್ನ ಮೇಲಿನ ಕೇಸ್ ತೆಗೆಯಬೇಕು ಅಂತ ಹೇಳ್ಕೊಂಡಿದ್ರು. ವಿಜಯ್ ಮಲ್ಯ ಕುಟುಂಬ ಹೇಗಿದೆ? ಇನ್ನು ವೈಯಕ್ತಿಕ ಜೀವನಕ್ಕೆ ಬಂದ್ರೆ ವಿಜಯ್ ಮಲ್ಯ 1986ರಲ್ಲಿ ಸಮೀರಾ ತ್ಯಾಬ್ಜಿ ಅನ್ನೋರನ್ನ ಮದುವೆ ಆದ್ರು. ಆಕೆ ಏರ್ ಇಂಡಿಯಾದಲ್ಲಿ ಏರ್ ಹೋಸ್ಟೆಸ್ ಆಗಿದ್ರು. ದಂಪತಿಗೆ ಸಿದ್ಧಾರ್ಥ್ ಮಲ್ಯ ಅನ್ನೋ ಮಗ ಜನಿಸಿದ್ರು. ಆದ್ರೆ ಒಂದೇ ವರ್ಷದಲ್ಲಿ ಅಂದ್ರೆ 1987ರಲ್ಲಿ ಸಮೀರಾಗೆ ಡಿವೋರ್ಸ್ ಕೊಟ್ರು. ನಂತರ 1993ರಲ್ಲಿ ರೇಖಾ ಅನ್ನೋರನ್ನ ಮದುವೆ ಆದ್ರು ಮಲ್ಯ. ದಂಪತಿಗೆ 2 ಮಕ್ಕಳು ಆದ್ರು. ರೇಖಾಗೂ ಇದು 2ನೇ ಮದುವೆ ಆಗಿತ್ತು. ಮೊದಲ ಪತಿಯಿಂದ ಆಕೆಗೆ 2 ಮಕ್ಕಳಿದ್ರು. ಇನ್ನು 2011ರಲ್ಲಿ ಕಿಂಗ್ಫಿಷರ್ ಏರ್ಲೈನ್ಸ್ ನಲ್ಲಿ ಏರ್ ಹಾಸ್ಟೆಸ್ ಆಗಿ ಕೆಲಸಕ್ಕೆ ಸೇರಿದ್ದ ಪಿಂಕಿ ಲಲ್ವಾನಿ ಜೊತೆಗೂ ಮಲ್ಯ ಮದುವೆ ಆದ್ರು. ಈಕೆ ಮಲ್ಯಗಿಂತ 38 ವರ್ಷ ಚಿಕ್ಕವರು. ಈಕೆ ಈಗಲೂ ಮಲ್ಯ ಜೊತೆಗಿದ್ದಾರೆ. ಮಲ್ಯ ತಿರುಪತಿ ತಿಮ್ಮಪ್ಪ ಮತ್ತು ಕುಕ್ಕೆ ಸುಬ್ರಹ್ಮಣ್ಯನ ಅಪ್ಪಟ ಭಕ್ತರಾಗಿದ್ದಾರೆ. 2012ರಲ್ಲಿ ತಿರುಪತಿ ದೇವಸ್ಥಾನಕ್ಕೆ 3 ಕೆಜಿ ತೂಕದ ಚಿನ್ನದ ಇಟ್ಟಿಗೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ 80 ಲಕ್ಷ ರೂಪಾಯಿಯ ಚಿನ್ನದ ತಗಡಿನ ಬಾಗಿಲು ಮಾಡಿಸಿದ್ರು. ಇನ್ನು ಎಸ್.ಎಂ. ಕೃಷ್ಣ ಮತ್ತು ವಿಜಯ್ ಮಲ್ಯ ಕುಟುಂಬಕ್ಕೂ ಲಿಂಕ್ ಇದೆ. ಎಸ್.ಎಂ. ಕೃಷ್ಣ 2ನೇ ಮಗಳು ಶಾಂಭವಿ ವಿಜಯ್ ಮಲ್ಯ ಅವರ ಮಲ ಸಹೋದರ ಉಮೇಶ್ ಹಿಂಗೋರಾನಿ ಅವರನ್ನ ಮದುವೆ ಆಗಿದ್ದಾರೆ. ಈಕೆ ಕೂಡ ವೈನ್ ಬಿಸ್ನೆಸ್ ಮಾಡ್ತಿದ್ದಾರೆ. ವಿಜಯ್ ಮಲ್ಯ ಹಲವಾರು ದೇಶಗಳಲ್ಲಿ ಆಸ್ತಿ ಮಾಡಿದ್ದು ಈಗಲೂ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿರೋ ಬಗ್ಗೆ ವರದಿಯಾಗಿದೆ. ಸದ್ಯ ಮಲ್ಯಗೆ 69 ವರ್ಷ ವಯಸ್ಸಾಗಿದೆ. 2 ಸಲ ಸಂಸದರಾಗಿ ಆಯ್ಕೆಯಾಗಿದ್ದ ಮಲ್ಯ. ವಿಜಯ್ ಮಲ್ಯ 2 ಸಲ ರಾಜ್ಯಸಭೆಗೆ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 2002ರಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದು ರಾಜ್ಯಸಭೆಗೆ ಎಂಟ್ರಿ ಕೊಟ್ರು. ಆಗ ಇವರಿಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿತ್ತು. ಇನ್ನು 2010ರಲ್ಲಿ 2ನೇ ಸಲ ಆಯ್ಕೆಯಾಗಿದ್ರು. ಆ ಸಲ ಜೆಡಿಎಸ್ ಮತ್ತು ಬಿಜೆಪಿ ಮಲ್ಯಗೆ ಸಪೋರ್ಟ್ ಮಾಡಿದ್ವು. 2016ರಲ್ಲಿ ಮಲ್ಯ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಐಪಿಎಲ್ ಮತ್ತು ವಿಜಯ್ ಮಲ್ಯ. 2008ರಲ್ಲಿ ಐಪಿಎಲ್ ಶುರುವಾದಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ ಖರೀದಿಸಿದ್ದು ಇದೇ ವಿಜಯ್ ಮಲ್ಯ. 476 ಕೋಟಿ ರೂಪಾಯಿ ಖರ್ಚು ಮಾಡಿ ಟೀಮ್ ಕಟ್ಟಿದ್ರು. ಪ್ರತಿಯೊಂದು ಮ್ಯಾಚ್ನಲ್ಲೂ ಕಾಣಿಸಿಕೊಳ್ತಿದ್ರು. RCBಯ ಫೇಸ್ ಆಗಿದ್ರು ವಿಜಯ್ ಮಲ್ಯ. ಅಷ್ಟೇ ಅಲ್ಲ, ಕತ್ರೀನಾ ಕೈಫ್, ದೀಪಿಕಾ ಪಡುಕೋಣೆ ಅಂತ ಬಾಲಿವುಡ್ ನಟಿಯರನ್ನ ಕೂಡ ಕರ್ಕೊಂಡು ಬಂದು ಫೋಸ್ ಕೊಡ್ತಿದ್ರು. ಮಗ ಸಿದ್ಧಾರ್ಥ್ ಮಲ್ಯ ಅಂತೂ ದೀಪಿಕಾ ಪಡುಕೋಣೆ ಜೊತೆ ಲವ್ ಆಗಿದೆ ಅನ್ನೋ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಇವರಿಬ್ರು ಅಷ್ಟು ಓಪನ್ ಆಗಿ ಕಿಸ್ ಎಲ್ಲ ಮಾಡ್ಕೊಂಡಿದ್ರು. ಆದ್ರೆ ದೇಶ ಬಿಟ್ಟು ಓಡಿ ಹೋದ್ಮೇಲೆ RCB ಮೇಲೆ ಮಲ್ಯ ಮಾಲೀಕತ್ವ ಕಳ್ಕೊಂಡ್ರು. ಆದ್ರೂ ಕಪ್ ಗೆದ್ದಿರೋ RCBಗೆ ಮಲ್ಯ ವಿಶ್ ಮಾಡಿದ್ದಾರೆ. ಈ ಸಲ ಕಪ್ ನಮ್ದೇ ಅಂತ ಎಕ್ಸ್ ನಲ್ಲಿ ಬರ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಬಿಸ್ನೆಸ್ ದೊರೆ ಅಂತ ಕರೆಸಿಕೊಂಡಿದ್ದ ಡಾಕ್ಟರ್ ವಿಜಯ್ ಮಲ್ಯ ಅವರ 7 ಬೀಳಿನ ಕಥೆಯನ್ನ ನಿಮ್ಮ ಮುಂದಿಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.